ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ಇವತ್ತು ನಾನಿಲ್ಲಿ ನಿಮಗೋಸ್ಕರ ಫ್ಲಿಪ್ಕಾರ್ಟ್ ಮತ್ತು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಆದ್ದರಿಂದ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ಈ ಪ್ರಾಡಕ್ಟ್ಸ್ ಬಗ್ಗೆ ಮತ್ತು ಈ ಪ್ರಾಡಕ್ಟ್ಸ್ ಲಿಂಕ್ ಬಗ್ಗೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ಸ್ ಬಂದು ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ಪ್ರೈಸ್ ಕೂಡ ಜಾಸ್ತಿ ಇಲ್ಲ. ನಾನು ಆ್ಯಕ್ಚುಲಿ ಊರಿಗೆ ಹೋಗಿದ್ನಲ್ಲ, ಅಲ್ಲಿಂದ ಕೆಲವೊಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದಿದ್ದೆ. ಈ ಗಿಡಗಳಿಗೆಲ್ಲ ಒಂದು ಫ್ಯಾನ್ಸಿಯಾಗಿರೋ ಪಾಟಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಫ್ಯಾನ್ಸಿಯಾಗಿರೋ ಪಾಟ್ಸ್ನ ಹುಡುಕ್ತಾ ಇದೆ. ಲೋಕಲ್ ಸ್ಟೋರಲ್ಲೆಲ್ಲ ಹೋಗಿ ನೋಡಿದಾಗ ನನಗೆ ಪಾಟ್ಸ್ ತುಂಬಾ ಕಾಸ್ಟ್ಲಿ ಅನಿಸ್ತು. ಆದ್ದರಿಂದ ಮೀಶೋದಿಂದ ಈ ಥರ 5 ಪಾಟ್ಸ್ನ ನಾನು ಆರ್ಡರ್ ಮಾಡಿದ್ದೀನಿ. ಈ ಪಾಟ್ಸ್ ತುಂಬಾ ಕಲರ್ಫುಲ್ ಆಗಿದೆ ಮತ್ತು ಅದ್ರ ಜೊತೆಗೆ ಕೆಳಗಡೆ ಇಡೋದಕ್ಕೆ ಪ್ಲೇಟ್ಸ್ನ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಇದರಲ್ಲಿ ನೀರು ಕೂಡ ಲೀಕ್ ಆಗೋದಿಲ್ಲ. ಆ ಪಾಟ್ ಕಲರ್ಗೆ ಮ್ಯಾಚಿಂಗ್ ಆಗಿ ಕೆಳಗಡೆ ಪ್ಲೇಟ್ಸ್ ಕೊಟ್ಟಿರೋದ್ರಿಂದ ಇದು ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೀವು ಬೇಕಾದರೆ ಬಾಲ್ಕನಿನಲ್ಲಾಗಲಿ ಇಲ್ಲ ಮನೆ ಎಂಟ್ರೆನ್ಸ್ಗಾಗಲಿ ಎಲ್ಲಿ ಬೇಕಾದರೂ ಈ ಪಾಟ್ಸ್ನ ಪ್ಲೇಸ್ ಮಾಡ್ಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇದರಲ್ಲಿ ಡೈರೆಕ್ಟಾಗಿ ಕೂಡ ಪ್ಲ್ಯಾಂಟ್ಸ್ನ ಹಾಕ್ಬೋದು, ಇಲ್ಲ ಬೇರೆ ಪಾಟಲ್ಲಿ ಇಟ್ಬಿಟ್ಟು ಆ ಪಾಟ್ನ ಕೂಡ ಇದರೊಳಗಡೆ ಇಡ್ಬೋದು. ಸೊ ಈ ಪಾಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕುಷನ್ ಕವರ್ಸ್ ಅಥವಾ ಪಿಲ್ಲೋ ಕವರ್ಸ್ ಅಂತಲೇ ಹೇಳ್ಬೋದು. ಇದು ದೀವಾನ್ ಸೆಟ್ ಮೇಲೆ ಇಡ್ತೀವಲ್ಲ ಪಿಲ್ಲೋ, ಆ ಪಿಲ್ಲೋಸ್ಗೆ ತುಂಬಾ ಸೂಟ್ ಆಗುತ್ತೆ. ಇದರಲ್ಲಿ 5 ಕಲರ್ಸ್ ಪಿಲ್ಲೋ ಸಿಗುತ್ತೆ ನಿಮಗೆ. 5 ಪಿಲ್ಲೋ ಕವರ್ಸ್ 5 ಕಲರ್ಸ್ ಇರೋದ್ರಿಂದ ನೀವು ಇದನ್ನು ಮಿಸ್ ಮ್ಯಾಚ್ ಕೂಡ ಮಾಡ್ಕೊಳ್ಬೋದು. ಮತ್ತು ಇದು ಎಲ್ಲ ದೀವಾನ್ ಸೆಟ್ ಬೆಡ್ಶೀಟ್ಗಳಿಗೂ ತುಂಬಾ ಸೂಟ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೋಡಿ ಎಷ್ಟು ಸೂಪರ್ ಆಗಿರೋ 5 ಕಲರ್ಸ್ ಪಿಲ್ಲೋ ಕವರ್ಸ್ನ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಸ್ಕ್ವೇರ್ ಪಿಲ್ಲೋಸ್ಗಿಂತ ಸ್ವಲ್ಪ ಸೈಜ್ ಜಾಸ್ತಿನೇ ಇದೆ, ಅದು ನಿಮ್ಮ ಗಮನದಲ್ಲಿರಲಿ. ಇದರಲ್ಲಿ ಪಿಲ್ಲೋಸ್ನ ಹಾಕ್ಬಿಟ್ಟು ನೀವು ಡೆಕೋರ್ಸ್ ಥರನೂ ಯೂಸ್ ಮಾಡ್ಕೊಳ್ಬೋದು. ಕಲರ್ಸ್ ಅಂತೂ ತುಂಬಾ ಬ್ರೈಟ್ ಆಗಿದ್ದು ಇದು ನಿಮ್ಮ ದಿವಾನ್ ಸೆಟ್ ಮೇಲೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಮತ್ತು ಕ್ವಾಲಿಟಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ, ಈ ಥರ ಒಂದು ಜಿಪ್ಪನ್ನು ಕೊಟ್ಟಿದ್ದಾರೆ. ಇದರ ಒಳಗಡೆ ನೀವು ಪಿಲ್ಲೋಸ್ನ ಹಾಕ್ಕೊಂಡ್ಬಿಟ್ಟು ನೀವು ಬೇಕಾದ್ರೆ ದಿವಾನ್ ಸೆಟ್ ಮೇಲಾಗಲಿ ಸೋಫಾ ಮೇಲಾಗಲಿ ಎಲ್ಲಾದರೂ ಇದನ್ನು ಪ್ಲೇಸ್ ಮಾಡಿಕೊಂಡು ತುಂಬಾ ಸುಂದರವಾಗಿ ಮನೆಯನ್ನು ಡೆಕೋರೇಷನ್ ಮಾಡ್ಕೊಳ್ಬೋದು. ಈ ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಾದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ಇದು ತುಂಬ ಅಂದರೆ ತುಂಬಾ ಯೂಸ್ಫುಲ್. ಬೆಳಗ್ಗೆ ಎದ್ದು ನಿಮಗೆ ಚಾಪಿಂಗ್ ತುಂಬಾ ಕಷ್ಟ ಆಗ್ತಾ ಇದೆಯಾ? ಕೈಯಿಂದಾನೇ ಎಲ್ಲ ಚಾಪ್ ಮಾಡೋದ್ರಿಂದ ಒಂದೊಂದು ಈವನ್ ಸೈಜ್ ಆಗುತ್ತೆ, ಒಂದೊಂದು ಆಡ್ ಸೈಜ್ ಆಗುತ್ತೆ. ಆದ್ದರಿಂದ ಅದಕ್ಕೆ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಬಂದು ಈ ಎಲೆಕ್ಟ್ರಿಕ್ ಚಾಪರ್. ಅಗಾರವರ ಮಿನಿ ಎಲೆಕ್ಟ್ರಿಕ್ ಚಾಪರ್. ನನ್ನ ಹತ್ರ ಮ್ಯಾನ್ಯುಯಲ್ ಚಾಪರ್ ಇದೆ. ಅದು ಏನಾಗುತ್ತೆ ಅಂದರೆ ಒಂದೊಂದು ಸತಿ ನಾವು ಪ್ರೆಷರ್ ಹಾಕಿಬಿಟ್ಟು ಎಳೆದಾಗ ಅದು ಥ್ರೆಡ್ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ತುಂಬಾ ಪ್ರೆಷರ್ ಹಾಕಬೇಕು ಅಂದಾಗ ಮಾತ್ರ ವೆಜಿಟೇಬಲ್ಸ್ ಚಾಪ್ ಆಗುತ್ತೆ. ಸೊ ಅದರಿಂದ ನಾನು ಅಗಾರವರ ಮಿನಿ ಎಲೆಕ್ಟ್ರಿಕ್ ಚಾಪರನ್ನು ಆರ್ಡರ್ ಮಾಡಿದ್ದೀನಿ. ಇದು ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಈ ಥರ ಇದೆ ಪ್ರಾಡಕ್ಟ್. ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದ್ರ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಥರ ಓಪನ್ ಮಾಡೋದು ಒಂದು ಲಿಡ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಒಂದು ಬ್ಲೇಡ್ ಇದೆ. ಸೊ ಇದು 250 ml ಚಾಪರ್. ಇದರಲ್ಲಿ ಈ ಥರ ಬ್ಲೇಡನ್ನು ಫಿಕ್ಸ್ ಮಾಡಿಬಿಟ್ಟು ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಥರ ಇದನ್ನು ಕ್ಲೋಸ್ ಮಾಡಿಕೊಂಡು ಆನ್ ಮಾಡಬೇಕು. ನೋಡಿ, ಆನ್ ಆಗ್ತಾ ಇದೆ. ಈ ಥರ ವೆಜಿಟೇಬಲ್ಸ್ನ ಈಸಿಯಾಗಿ ನೀವು ಚಾಪ್ ಮಾಡ್ಕೊಳ್ಬೋದು. ಇದು ಕಿಚನ್ಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನ್ನ ಅಭಿಪ್ರಾಯ. ಸೊ ಮ್ಯಾನ್ಯುಯಲ್ ಚಾಪರ್ಗಿಂತ ಎಲೆಕ್ಟ್ರಿಕ್ ಚಾಪರ್ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈ ಪ್ರಾಡಕ್ಟನ್ನು ಟ್ರೈ ಮಾಡಬೇಕು, ತಗೋಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಈ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ಇವತ್ತಿಗೆ ನಾನು ಪರ್ಚೇಸ್ ಮಾಡಿರೋದು ಇಷ್ಟು ಪ್ರಾಡಕ್ಟ್ಸ್ನ.
ಥ್ಯಾಂಕ್ ಯು.